ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಚಾಣಕ್ಯ ಹೇಳಿದ ಮಾತುಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಚಾಣಕ್ಯ ನೀತಿ ನಮ್ಮ ಜೀವನವನ್ನು ನಡೆಸಲು ಸರಿಯಾದ ಮಾರ್ಗವನ್ನು ಹೇಳುತ್ತದೆ. ಜೀವನದಲ್ಲಿ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬ ತತ್ವಗಳನ್ನು ಚಾಣಕ್ಯರು ಬರೆದಿರುವ ಚಾಣಕ್ಯ ನೀತಿಶಾಸ್ತ್ರ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕಂದ್ರೆ ಚಾಣಕ್ಯ ಹೇಳಿರುವ ಈ 10 ತತ್ವಗಳನ್ನು ಪಾಲಿಸಿ ನೋಡಿ. ಮೊದಲನೆಯದು, ಮೂರ್ಖನೊಂದಿಗೆ ಎಂದಿಗೂ ವಾದಿಸಬೇಡಿ. ಮೂರ್ಖ ಜನರೊಂದಿಗೆ ವಾದ ಮಾಡುವುದಿರಲಿ, ಅವರ ಜೊತೆ ಮಾತನಾಡಬೇಡಿ. ಮೂರ್ಖರಿಗೆ ಯಾವುದೇ ಜ್ಞಾನ ಇರುವುದಿಲ್ಲ. ನೀವು ಅವರೊಂದಿಗೆ ವಾದ ಮಾಡಿದರೆ ನಷ್ಟವಾಗುವುದು ನಿಮಗೆ ಹೊರತು ಅವರಿಗಲ್ಲ. ಅಂತಹ ಜನರು ನಿಮ್ಮನ್ನು ಮಾನಸಿಕವಾಗಿ ಖಿನ್ನತೆಗೆ ದೂಡಬಹುದು. ಅಂತಹ ಜನರು ನಿಮ್ಮ ಮುಂದೆ ಬಂದರೆ ಆದಷ್ಟು ಮೌನವಾಗಿರುವುದೇ ಒಳ್ಳೆಯದು. ಎರಡನೆಯದು, ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಮನುಷ್ಯರೇ ಹಾಗೆ, ತನ್ನಲ್ಲಿ ಏನಾದರೂ ತೊಂದರೆ ಆದಾಗ ಅಥವಾ ತನ್ನಲ್ಲಿ ಕೊರತೆ ಇದ್ದಾಗ ಆತ ಮೊದಲು ಮಾಡುವ ಕೆಲಸವೇ ತನ್ನ ದೌರ್ಬಲ್ಯವನ್ನು ಸ್ನೇಹಿತರಿಗೆ ಅಥವಾ ಹತ್ತಿರದ ಸಂಬಂಧಗಳಿಗೆ ಹೇಳಿಕೊಳ್ಳುವುದು. ಇದರಿಂದಾಗಿ ಜನರು ನಿಮ್ಮಗಳ ವೈಯಕ್ತಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾರೆ. ಇದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಒಳ್ಳೆಯದಲ್ಲ. ಪ್ರತಿಯೊಬ್ಬರೂ ಕೂಡ ದೌರ್ಬಲ್ಯಗಳನ್ನು ಹೊಂದಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಅದು ನಿಮ್ಮ ಸ್ನೇಹಿತನೇ ಆಗಿರಲಿ ಅಥವಾ ನಿಮ್ಮ ಸಂಬಂಧಿಕರೇ ಆಗಿರಲಿ. ನಿಮ್ಮ ಆತ್ಮಗೌರವವನ್ನು ಕಾಪಾಡಲು ಇದನ್ನು ತಪ್ಪಿಸಿ. ಮೂರನೆಯದು, ನಿಮ್ಮ ಒಂದು ದೋಷವು ಎಲ್ಲ ಒಳ್ಳೆಯ ಗುಣಗಳನ್ನು ನಾಶಪಡಿಸುತ್ತದೆ. ನೀವು ಸಂತೋಷ, ಅನುಕೂಲತೆ ಮತ್ತು ಸಂಪತ್ತಿನ ಹೊರತಾಗಿಯೂ ಕೆಲವು ತಪ್ಪನ್ನು ಮಾಡಿದಾಗ ನಿಮ್ಮ ಸ್ವರ್ಗದಂತಹ ಜೀವನವು ನರಕವಾಗುವಂತೆ ಮಾಡಬಹುದು. ಇದಕ್ಕೆ ಕಾರಣ ನಿಮ್ಮಲ್ಲಿರುವ ಒಂದು ದೋಷ. ಈ ಸಮಾಜದಲ್ಲಿ ನಿಮಗೆ ಅಪಾರ ಗೌರವ ಇರಬಹುದು, ಆದರೆ ನಿಮ್ಮಲ್ಲಿ ಒಂದು ಸಣ್ಣ ನ್ಯೂನತೆ ಇದ್ದರೆ ಅದು ನಿಮ್ಮ ಜೀವನವನ್ನೇ ಹಾಳು ಮಾಡಬಹುದು. ಮನುಷ್ಯನ ಜೀವನದಲ್ಲಿ ಅತಿ ಕೆಟ್ಟ ದುಷ್ಪರಿಣಾಮಗಳೆಂದರೆ ಅವು ಮಾದಕತೆ, ಜೂಜು, ಅಶ್ಲೀಲ ವಿಡಿಯೋಗಳನ್ನು ನೋಡುವುದು ಹಾಗೂ ಕೊಲೆಸ್ಟ್ರಾಲ್ ಇರುವಂತಹ ಪದಾರ್ಥಗಳನ್ನು ತಿನ್ನುವುದು. ಈ ಅಭ್ಯಾಸವು ನಿಮಗಿದ್ದರೆ ಇವತ್ತೇ ಇವುಗಳನ್ನು ಬಿಟ್ಟು ಬಿಡಿ. ನಾಲ್ಕನೆಯದು, ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಮನುಷ್ಯನೇ ಹಾಗೆ, ದುಡ್ಡು ಇದ್ದರೆ ಸಾಕು, ಇನ್ನೇನು ಬೇಡ ಎನ್ನುವ ಅನೇಕ ಜನರು ಈಗಲೂ ಇದ್ದಾರೆ. ಸಂಪತ್ತು ಅಥವಾ ಸಮೃದ್ಧಿ ಇಲ್ಲದೆ ಗೌರವವಿಲ್ಲ. ಹಣ ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಎಷ್ಟೋ ಜನರು ಕಠಿಣ ಪರಿಶ್ರಮದಿಂದ ಹಣ ಸಂಪಾದನೆ ಮಾಡುತ್ತಾರೆ, ಆದರೆ ಆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ಐದನೆಯದು, ಅಪಪ್ರಚಾರಕ್ಕೆ ಹೆದರಿ. ಅವಮಾನದಿಂದ ಬದುಕುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂದು ಚಾಣಕ್ಯ ಹೇಳುತ್ತಾರೆ. ಸಾವು ಕೇವಲ ಒಂದು ಕ್ಷಣ ದುಃಖವನ್ನು ನೀಡುತ್ತದೆ, ಆದರೆ ಅವಮಾನವು ಪ್ರತಿದಿನ ಜೀವನದಲ್ಲಿ ದುಃಖವನ್ನು ತರುತ್ತದೆ. ನಿಮ್ಮೆಲ್ಲರೊಳಗೆ ಅಪಪ್ರಚಾರದ ಭಯ ಇರಬೇಕು. ನೀವು ಏನು ತಪ್ಪು ಮಾಡಿದ್ದೀರಾ ಎಂದು ನಿಮ್ಮ ಆತ್ಮವು ಹೇಳಿದಾಗ ಪಾಪ ಪ್ರಜ್ಞೆ ಕಾಡುತ್ತದೆ. ನೀವು ಇಡೀ ಜೀವನವನ್ನು ಅಪಖ್ಯಾತಿಯೊಂದಿಗೆ ಬದುಕಬೇಕಾದ ಯಾವುದೇ ಕೆಲಸವನ್ನು ಮಾಡಬೇಡಿ. ಆರನೆಯದು, ಸೋಮಾರಿತನವನ್ನು ದೂರವಿಡಿ. ಬಡ ಜೀವನವನ್ನು ನಡೆಸಿರುವ ಜನರು ತುಂಬ ಸಿರಿವಂತರಾಗಿದ್ದಾರೆ, ಆದರೆ ಕೆಲವರು ಶ್ರೀಮಂತರಾದರೂ ಯಶಸ್ವಿಯಾಗುವುದಿಲ್ಲ. ಈ ಜನರ ನಡುವಿನ ವ್ಯತ್ಯಾಸವೆಂದರೆ ಸೋಮಾರಿತನ. 80% ಜನರು ಏನನ್ನಾದರೂ ಮಾಡುವಲ್ಲಿ ಸೋಮಾರಿಯಾಗಿದ್ದರೆ 20% ಜನರು ಒಂದೇ ಕೆಲಸವನ್ನು ಹೃದಯಪೂರ್ವಕವಾಗಿ ಮಾಡುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡಬೇಕೆಂಬ ಹಠವಿದ್ದರೆ ಸೋಮಾರಿತನವನ್ನು ಬಿಡಬೇಕು. ನಂಬಿಕೆಗೆ ಅರ್ಹತೆ ಇಲ್ಲದ ಜನರು. ನಿಮ್ಮ ಸ್ನೇಹಿತರಾಗುವ ಅನೇಕ ಜನರನ್ನು ನೀವು ಗಮನಿಸಬೇಕು. ಅವರು ನಿಮ್ಮೊಂದಿಗೆ ಕುಳಿತು ಮಾತನಾಡುತ್ತಾರೆ, ಆದರೆ ನೀವು ಒಂದು ಪ್ರಮುಖ ಮಾತನ್ನು ಹೇಳಿದಾಗ ನಿಮ್ಮ ಮಾತನ್ನು ನಿರ್ಲಕ್ಷ್ಯ ಮಾಡಿಬಿಡುತ್ತಾರೆ. ಅಂತಹ ವ್ಯಕ್ತಿಯು ಮುಂದೆ ನಿಮಗೆ ಖಂಡಿತವಾಗಿಯೂ ಮೋಸ ಮಾಡುವುದು ಖಚಿತ. ಅಂತಹ ಜನರನ್ನು ನಂಬಬೇಡಿ. ಆದಷ್ಟು ಬೇಗ ದೂರವಿರಿ. ವರ್ತಮಾನದ ಜೀವನ. ಆಗಿ ಹೋಗಿದ್ದರ ಬಗ್ಗೆ ಎಂದಿಗೂ ಚಿಂತಿಸಬೇಡಿ. ಆ ಯೋಚನೆಯಿಂದ ಹೊರಗೆ ಬನ್ನಿ. ಹಾಗೆ ಭವಿಷ್ಯದ ಬಗ್ಗೆ ಚಿಂತಿಸಬಾರದು, ಏಕೆಂದರೆ ನೀವು ಕಷ್ಟಪಡುತ್ತಿದ್ದರೆ ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಇದ್ದೇ ಇರುತ್ತದೆ. ಹಾಗಾಗಿ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ. ವರ್ತಮಾನದಲ್ಲಿ ಪ್ರತಿಯೊಂದು ಕ್ಷಣವನ್ನು ಜೀವಿಸಿ. ಕೊನೆಯದಾಗಿ, ಸಂತೋಷವಾಗಿರಲು ಬಾಂಧವ್ಯದಿಂದ ದೂರವಿರಿ. ಇವತ್ತಿನ ಹೆಚ್ಚಿನ ಜನರು ತಾವು ತಿನ್ನುವ ಅಥವಾ ಕುಡಿಯುವ ಬಗ್ಗೆ ಅಸಮಾಧಾನ ಹೊಂದಿಲ್ಲ, ಆದರೆ ಅವರ ಸಂಬಂಧದಿಂದಾಗಿ ಅತೃಪ್ತರಾಗಿದ್ದಾರೆ. ಅವನ ಮನಸ್ಸು ಅವನ ಹತ್ತಿರ ಇಲ್ಲದ ವಸ್ತು ಅಥವಾ ವ್ಯಕ್ತಿ ಬಗ್ಗೆ ಅತೃಪ್ತಿ ಹೊಂದಿರುತ್ತಾರೆ.
ಚಾಣಕ್ಯ ಹೇಳುವ ಪ್ರಕಾರ ತನ್ನ ಸಂಬಂಧಕ್ಕೆ ಹೆಚ್ಚು ಒಲವು ತೋರುವವನು ಭಯ ಮತ್ತು ಆತಂಕವನ್ನು ಎದುರಿಸಬೇಕಾಗುತ್ತದೆ. ಎಲ್ಲ ದುಃಖಗಳ ಮೂಲವೇ ಬಾಂಧವ್ಯ. ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕೆಂದ್ರೆ, ಇಂತಹ ಜನರಿಂದ ದೂರವಾಗಿರಬೇಕೆಂದ್ರೆ ಚಾಣಕ್ಯರು ಹೇಳಿದ ಮಾತುಗಳನ್ನು ತಪ್ಪದೇ ಪಾಲಿಸಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.